ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಫ್ಟಿ 50 ಒಳಗೆ ಟ್ರೇಡ್ ಮಾಡುತ್ತಿದ್ದೆ. ಇನ್ನು ಫಸ್ಟ್ ಟ್ರೇಡ ನಾನು ಆಲ್ರೆಡಿ ಡನ್ ಆಗೈತಿ. ಆ್ಯಂಡ್ ಟಾರ್ಗೆಟ್ ಕೊಡ್ದ ಮಾರ್ಕೆಟ್ ಅಪ್ ಸೈಡ್ ಮೂವ್ ಐತೆ. ಆ್ಯಂಡ್ ನಾನು ಅಲ್ಲೇ ಮಾರ್ಕೆಟ್ದಿಂದ ಎಕ್ಸಿಟ್ ಅದೇ. ಯಾಕಂದ್ರೆ 2 ಟೈಮ್ ಮಾರ್ಕೆಟ್ ಏನು ಮಾಡ್ತಾ ಅದೇ ಏರಿಯಾಗೆ ಬಂದ. ಈಗ ನೋಡ್ರಿ 2 ಟೈಮ್ ಮಾರ್ಕೆಟ್ ಏನು ಮಾಡ್ತಾ ಈ ಏರಿಯಾಗೆ ನಾನು ಶಾರ್ಟ್ ಮಾಡಿದೆ ಅಂತ ಪುಟ್ ಸೈಡ್ ಪ್ಲಾನ್ ಮಾಡಿದೆ. ಇಲ್ಲಿದ್ದ ಮಾರ್ಕೆಟ ಡೌನ್ ಬಂತು. ಆ್ಯಂಡ್ ಇಲ್ಲಿದ್ದು ಏನು ಮಾಡ್ತಾ ಮತ್ತೆ ರಿವರ್ಸ್ ಆಯಿತು. ರಿವರ್ಸ್ ಆದಮೇಲೆ ನಾನು ಈ ಏರಿಯಾನ ಏನು ಮಾರ್ಕ್ ಮಾಡಿಟ್ಟಿದ್ದೆಲ್ಲ, ಸೊ ಅಲ್ಲಿಂದ ಮತ್ತೆ ರಿವರ್ಸ್ ಆಯ್ತು. ಬಟ್ ಪ್ರೀಮಿಯಮ್ದಾಗ ಮೂಮೆಂಟಮ್ ಕಮ್ಮಿ ಇತ್ತು. ಆ್ಯಂಡ್ ಈಗೂ ಅಪ್ಸೈಡ್ ಹೋಗೈತಿ. ಬಟ್ ಮಾರ್ಕೆಟ್ದಾಗ ಪ್ರೀಮಿಯಮ್ದಾಗ ಏನು ಮೂವ್ ಇಲ್ಲ ಸಚ್ಚ. ಆ್ಯಂಡ್ ಇಲ್ಲಿ ನೋಡ್ರಿ, ನಾನು ಪುಟ್ ಸೈಡ್ ಪ್ಲಾನ್ ಮಾಡಿದ್ದೆ ಈ ಏರಿಯಾದಾಗ. ಅಲ್ಲಿ ನಿಫ್ಟಿ ಒಳಗೆ ಎನ್ಗಲ್ಪಿಂಗ್ ಐತೆ. ಆ್ಯಂಡ್ ಈ ಬಾರ್ ಮೇಲೆ ಆ್ಯಂಡ್ ಈ ಕ್ಯಾಂಡಲ್ ಮೇಲೆ ನಾನು ಬೈ ಮಾಡಿದ್ದೆ 254ಗೆ 130 ಕ್ವಾಂಟಿಟಿ. ಆ್ಯಂಡ್ ಈ ಏರಿಯಾಕ್ಕೆ ಎಕ್ಸಿಟ್ ಅದೇ. ಆ್ಯಂಡ್ ಮಾರ್ಕೆಟ್ ನೋಡ್ರಿ, ಇಲ್ಲಿ ಎಕ್ಸಿಟ್ ಎನ್ಗಲ್ಪಿಂಗ್ ಮಾಡಿದ್ದ. ಆ್ಯಂಡ್ ಮೇನ್ ನಂದು ಈ ಏರಿಯಾದಿಂದ ಲೆವೆಲ್ನ ಮಾರ್ಕ್ ಮಾಡಿಟ್ಟಿದ್ದೆ. ಆ ಮಾರ್ಕ್ ಮಾಡಿದ್ದ ಏರಿಯಾದಿಂದ ರಿಜೆಕ್ಷನ್ ತೊಗೊಂಡ್ಲೆ ನಾನು 150 ಅಂದರೆ 24,150 ರೇಂಜ್ ಮಟ್ಟ ನೋಡುತ್ತಿದ್ದೆ. ಬಟ್ ಮಾರ್ಕೆಟ್ ಇದೇ ಏರಿಯಾದಿಂದ ರಿವರ್ಸ್ ಐತೆ. ಯಾಕಂದ್ರೆ 1 ಅವರ್ದಾಗ ನೋಡ್ರಿ ಇಲ್ಲಿ. ಸೊ ಇದು ಮಣ್ಣಿದ ಲೆವೆಲ್ಸ್ ಅದಾವೆ. ಸೊ ಆ ಲೆವೆಲ್ಸಿಂದ ಮಾರ್ಕೆಟ್ ಏನು ಮಾಡ್ತಾ ರಿವರ್ಸ್ ಆಯಿತು. ಓಕೆ ಫೈನ್. ಬಟ್ ಈಗ ಮಾರ್ಕೆಟ್ ಇಲ್ಲೇ ರಿವರ್ಸ್ ಆಯ್ತು, ಒಂದು ಸೈಡ್ ಮೂವ್ ಆಯಿತು. ಇಲ್ಲಂದ್ರೂ 40 ಪಾಯಿಂಟ್ ಅಟ್ಲೀಸ್ಟ್ ಮೂವ್ ಆಯ್ತು. ಬಟ್ ಪ್ರೀಮಿಯಮ್ದಾಗ ನೋಡ್ರಿ, ಇಂದ ಮನಿ ಐತಿ ಅದು. ಇದು ನೋಡ್ರಿ, ಇಂದ ಮನಿ 200 ಇಂದ ಮನಿ ಐತಿ. ಬಟ್ ಪ್ರೀಮಿಯಮ್ದಾಗ ನಾಟ್ ಅ ಬಿಗ್ ಮೂಮೆಂಟಮ್. ಸೊ ನಾನೇನು ಮಾಡಿದೆ, ಅದಕ್ಕೆ ಈ ಸೈಡ್ ಏನು ಪ್ಲ್ಯಾನ್ ಮಾಡೋದು ಬೇಡ, ವೇಟ್ ಮಾಡೋಣ. ಏನಾದರೂ ಮತ್ತೇನಾದರೂ ಆಪರ್ಚುನಿಟಿ ಸಿಕ್ಕರೆ ಪ್ಲ್ಯಾನ್ ಮಾಡೋಣ. ಇಲ್ಲಾಂದ್ರೆ ಈ ರೀತಿ ಈಗ ನಿಫ್ಟಿ ಓಡಾಯ್ತಿ. ಬಟ್ ಪ್ರೀಮಿಯಮ್ದಾಗ ಮೂಮೆಂಟಮ್ ಸಿಗಲಿಲ್ಲ ಅಂತಂದ್ರೆ ಟ್ರೇಡ್ ಮಾಡಿ ಯೂಸ್ ಇಲ್ಲ. ಯಾಕಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲ ಈ ಥರ ಆಗಿರ್ತೈತಿ. ಪ್ರೀಮಿಯಮ್ದಾಗ ನಿಫ್ಟಿ ಮೂವ್ ಆದರೂ ಪ್ರೀಮಿಯಮ್ ಮೂವ್ ಆಗಲಿಲ್ಲ ಅಂತಂದ್ರೆ ನಾವೇನು ಮಾಡ್ತೀವಿ, ನಮ್ದು ಏನಾಗ್ತೈತಂದ್ರೆ ಆಲ್ರೆಡಿ ಲಾಸ್ದಾಗ ಬರೋಕ್ಕೆ ಚಲುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದ್ರೆ, ನಾನು ಇಂದ ಮನಿ ಒಳಗೆ ತೊಗೊಂಡೀನಿ 200 ಇಂದ ಮನಿ. ಸೊ ಆ ಪ್ರೀಮಿಯಮ್ ಮೂಮೆಂಟಮ್ ಆಗತ್ತಿಲ್ಲ ಅಂತಂದ್ರೆ ಅಟ್ ದ ಮನಿದು ಪರಿಸ್ಥಿತಿ ರೀ ಭಾಳ ಬೇಕಾಗಿರ್ತೈತಿ. ಸೊ ಅದಕ್ಕೆ ಏನು ಮಾಡಿರಿ, ಟ್ರೇಡ್ ಮಾಡ್ಬೇಕಾದ್ರೆ ಪ್ರೀಮಿಯಮ್ ಮೂವ್ ಆಗತ್ತಲ್ಲ ನೋಡ್ರಿ. 10 ಪಾಯಿಂಟ್ ಮಾರ್ಕೆಟ್ ಏನಾದರೂ ಮೂವ್ ಆದ್ರೆ ಅಗೇನ್ಸ್ ಅದ್ರ ಜೊತೆ ಪ್ರೀಮಿಯಮ್ ಎಷ್ಟು ಮೂವ್ ಆಗತ್ತೋ ಅದು ನೋಡೋದು ಇಂಪಾರ್ಟೆಂಟ್ ಇರ್ತೈತಿ. ಆ್ಯಂಡ್ ಡೆಲ್ಟಾ ನೋಡೇ ಅದನ್ನ ಪ್ರೀಮಿಯಮ್ನ ತೊಗೋರಿ. ಯಾಕಂದರೆ ಡೆಲ್ಟಾ ಚಲೋ ಇದ್ದಿದ್ದು ಪ್ರೀಮಿಯಮ್ ಮೂಮೆಂಟಮ್ ಹಾಕವು. ಅಟ್ ದ ಮನಿದು ಮೂಮೆಂಟಮ್ ಕಮ್ಮಿ. ಆ್ಯಂಡ್ ಈಗ ನೋಡ್ರಿ, ಸಡನ್ಲಿ ಯಾವ ರೀತಿ ಅಂದರೆ ಈ ಏರಿಯಾದಿಂದ ಮಾರ್ಕೆಟ ಪುಷ್ ಕೊಡ್ತಂದ ಮೂಮೆಂಟಮ್ ಬಂದ. ಆ್ಯಂಡ್ ಪ್ರೀಮಿಯಮ್ದಾಗ ನೋಡ್ರಿ ಎಕ್ಸಾಕ್ಟ್ ಅಲ್ಲಿದೆ ಒಂದು ವೇಳೆ ಮೂಮೆಂಟಮ್ ಬರೈತಿ. ಬಟ್ ನಿಫ್ಟಿ ಯಾವ ರೀತಿ ಕ್ಲೋಸಿಂಗ್ ಕ್ಯಾಂಡಲ್ ಕೊಡೈತಲ್ಲ ಆ ರೀತಿ ಪ್ರೀಮಿಯಮ್ ಕೊಡ್ತಾ ಇಲ್ಲ. ಸೊ ಇದರಿಂದ ಏನಾಕೈತಿ, ಪ್ರೀಮಿಯಮ್ದಾಗ ವ್ಯಾಲ್ಯೂ ಕಮ್ಮಿ ಆಗೋದ್ರಿಂದ ನಮ್ದು ನಾವು ಆ್ಯಕ್ಚುಲಿ ಏನು ಟಾರ್ಗೆಟ್ ಸ್ಟಾಪ್ ಲಾಸ್ ಇಟ್ಟಿರ್ತಾವಲ್ಲ ಅವು ಜಲ್ದಿ ಹಿಟ್ ಆಗಿಬಿಡ್ತಾವೆ. ಟಾರ್ಗೆಟ್ ರೇಟ್ ಆಗೋಲ್ಲ, ಸ್ಟಾಪ್ ಲಾಸ್ ಜಲ್ದಿ ಹಿಟ್ ಆಗ್ತಾವೆ. ಸೊ ಇಂಥ ಟೈಮ್ದಾಗ ಸ್ವಲ್ಪ ಅವಾಯ್ಡ್ ಮಾಡಿರಿ ಟ್ರೇಡ್ ಮಾಡೋದು. ಆ್ಯಂಡ್ ಇನ್ನೊಂದೇನಂತಂದ್ರೆ, ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆ್ಯಂಡ್ ಈ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ನೆಕ್ಸ್ಟ್ ನಾಳೆ ನಾನು ನಿಮಗೆ ಭೇಟಿಯಾಗ್ತೀನಿ. ಬೈ ಗೈಸ್. ಈಗ ಮೂಮೆಂಟಮ್ ಬಂದು ನೋಡ್ರಿ, ಈಗ ಒಳ್ಳೆ ಮೂಮೆಂಟಮ್ ಬರೈತಿ. ಈ ರೀತಿ ಪ್ರೀಮಿಯಮ್ದಾಗ ಮೂಮೆಂಟಮ್ ಇದ್ದಾಗ ಟ್ರೇಡ್ ಮಾಡೋದು ಒಳ್ಳೆಯದು. ಸೊ ನಾನೇನಾದರೂ ಟ್ರೇಡ್ ಮಾಡಿ ಅಂತಂದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ನನ್ನ ಪ್ರಾಫಿಟ್ ನೋಡ್ರಿ 2060 ರೂಪೀಸ್. ಒಂದೇ ಟ್ರೇಡ್ ಮಾಡಿದ್ದೆ. ಇಲ್ಲಿ ನೋಡ್ರಿ, ಇನ್ನು ರಿಫ್ರೆಶ್ ಮಾಡ್ತೀನಿ. ನಾನು ಆ್ಯಕ್ಚುಲಿ 1-2 ಟ್ರೇಡ್ ಅಷ್ಟೇ ಮಾಡತ್ತೀನಿ. ಈಗ ಜಾಸ್ತಿ ಟ್ರೇಡ್ ಮಾಡ್ತಿಲ್ಲ. ಬಟ್ ಇಲ್ಲೇ ಕಮ್ಮಿ ಕ್ವಾಂಟಿಟಿಯಲ್ಲೇ ಜಾಸ್ತಿ ಪ್ರಾಫಿಟ್ ಮಾಡೋದು ನೋಡತ್ತೀನಿ. ಏನು ಟಾರ್ಗೆಟ್ ಬಂತಂದ್ರೆ ಕ್ಲೋಸ್ ಮಾಡಿಬಿಡುತ್ತೆ 2060 ರೂಪೀಸ್. ನಾಳೆ ಸಿಗೋಣ ಗೈಸ್. ಬಾಯ್. ಆ್ಯಂಡ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡತ್ತೀರಿ, ಪ್ಲೀಸ್ ಲೈಕ್ ಮಾಡಿ. ನೀವು ಒಂದು ಲೈಕ್ದಿಂದ ಮೋಟಿವೇಟ್ ಸಿಕ್ಕ ಇನ್ನೂ ವೀಡಿಯೋ ಮಾಡೋದು ಮಾಡಬೇಕು ಅನ್ನೋದು ಅನಿಸ್ತೈತಿ. ಇಲ್ಲಾಂದ್ರೆ ವೀಡಿಯೋ ಮಾಡೋಕ್ಕೆ ಮನಸ್ಸಾಗಲ್ಲ. ಪ್ಲೀಸ್ ಒಂದು ಲೈಕ್ ಒಂದು ಶೇರ ಮಾಡಿ. ಥ್ಯಾಂಕ್ ಯು. ಬೈ ಗೈಸ್.